ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಉತ್ತರ ಪ್ರದೇಶದಲ್ಲಿ ಕಾವೇರಿದೆ ಚುನಾವಣಾ ಅಖಾಡ. ಯೋಗಿ 80:20 ಪ್ಲಾನ್, ಅಖಿಲೇಶ್ 85:15 ರಣತಂತ್ರ. ಯೋಗಿ ವರ್ಸಸ್ ಅಖಿಲೇಶ್ ನಡುವೆ ಮೆಗಾ ಫೈಟ್ ಶುರುವಾಗಿದೆ. ಯೋಗಿ ವರ್ಸಸ್ ಮಾಯಾವತಿ ನಡುವೆ ಟಾಕ್ ಅಂಡ್ ಟ್ವೀಟ್ ವಾರ್. ಯುಪಿಗೆ ದಿಗ್ಗಜರ ಎಂಟ್ರಿ. ಬಿಜೆಪಿ ಸೀಕ್ರೆಟ್ ಮೀಟಿಂಗ್ನಲ್ಲಿ ಏನಾಯಿತು? ಯೋಗಿ ಮತ್ತು 3 ರಣಕಲಿಗಳ ಮಧ್ಯೆ ನಡೆಯುತ್ತಿರುವ ಮಹಾವಾರ್ನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. 80:20 ಪ್ಲಾನ್, 85:15 ರಣತಂತ್ರ. ಯೋಗಿ ವರ್ಸಸ್ ಅಖಿಲೇಶ್ ಮೆಗಾ ಫೈಟ್. ಯೋಗಿ ವರ್ಸಸ್ ಮಾಯಾವತಿ ಟಾಕ್ ವಾರ್, ಟ್ವೀಟ್ ವಾರ್. ಯುಪಿಗೆ ದಿಗ್ಗಜರ ಎಂಟ್ರಿ. ಬಿಜೆಪಿ ಸೀಕ್ರೆಟ್ ಮೀಟಿಂಗ್ ನಲ್ಲಿ ಏನಾಯಿತು? मैं अपनी गर्दन काट करके तस्तरी में उसके सामने प्रस्तुत कर दूं तो भी वह मुझे कोसेगा ही. ये चुनाव 80 बनाम 20 का होगा. 80% समर्थन एक तरफ होगा, 20% दूसरी तरफ होगा. ನಮ್ಮ ನೆರೆ ರಾಜ್ಯ ಗೋವಾ ಸೇರಿ ಪಂಚ ರಾಜ್ಯಗಳಲ್ಲಿ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗಿದೆ. ಚುನಾವಣಾ ಪ್ರಚಾರವೂ ಕಾವೇರುತ್ತಿದೆ. ಆದ್ರೆ ರಾಜಕೀಯದ ಅಸಲಿ ಕಿಡಿ ಎದ್ದಿರೋದು ಮಾತ್ರ ಉತ್ತರ ಪ್ರದೇಶದಲ್ಲಿ. ರಾಷ್ಟ್ರ ನಾಯಕರ ದೃಷ್ಟಿ ನೇರವಾಗಿ ನೆಟ್ಟಿರೋದು ಮಾತ್ರ ದೇಶದ ಅತಿ ದೊಡ್ಡ ರಾಜ್ಯ, ಅತಿ ಹೆಚ್ಚು ಸಂಸದರಿರುವ ರಾಜ್ಯವಾಗಿರುವ ಉತ್ತರ ಪ್ರದೇಶದ ಮೇಲೆ. ಯಾಕಂದ್ರೆ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಅಲ್ಲಿನ ಸರ್ಕಾರ ರಚನೆಗೆ ಮಾತ್ರ ಕಾರಣವಾಗಲ್ಲ, ರಾಷ್ಟ್ರ ರಾಜಕೀಯದ ದಿಕ್ಕನ್ನೇ ಬದಲಿಸುವಷ್ಟು ಪ್ರಭಾವಶಾಲಿ. ಲೋಕಸಭಾ ಚುನಾವಣೆಯ ದಿಕ್ಕನ್ನೇ ಬದಲಿಸುವ ಶಕ್ತಿ ಉತ್ತರ ಪ್ರದೇಶಕ್ಕಿದೆ. ಹೀಗಾಗಿ ಉತ್ತರ ಪ್ರದೇಶದ ಚುನಾವಣೆಯ ಮೇಲೆ ಇಡೀ ದೇಶದ ಜನರ ದೃಷ್ಟಿಯೂ ನೆಟ್ಟಿದೆ ಅಂದ್ರೆ ತಪ್ಪಾಗಲ್ಲ. ಅದರಲ್ಲೂ ಈ ಬಾರಿ ಯೋಗಿ ವರ್ಸಸ್ ಅಖಿಲೇಶ್ ನಡುವೆ ನಡೆಯುತ್ತಿರೋ ಉತ್ತರ ಪ್ರದೇಶದ ಗದ್ದುಗೆ ಹೋರಾಟ ಬೆಂಕಿ ಬಿರುಗಾಳಿ ಎಬ್ಬಿಸಿದೆ. ಶಾಸಕರ ವಲಸೆ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ರೋಷಾವೇಶದ ಕಿಡಿ ಏಳುವಂತೆ ಮಾಡಿದೆ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ 10ಕ್ಕೂ ಹೆಚ್ಚು ಬಿಜೆಪಿ ಶಾಸಕರು ಪಕ್ಷಕ್ಕೆ ಗುಡ್ ಬೈ ಹೇಳಿ ಅಖಿಲೇಶ್ ನೇತೃತ್ವದ ಸಮಾಜವಾದಿಗೆ ಜಂಪ್ ಮಾಡಿದ್ದಾರೆ. ಉತ್ತರ ಪ್ರದೇಶ ಸಚಿವರಾಗಿದ್ದ ಸ್ವಾಮಿ ಪ್ರಸಾದ್ ಮೌರ್ಯ, ತಾರಾ ಸಿಂಗ್ ಚೌಹಾಣ್, ಧರ್ಮ್ ಸಿಂಗ್ ಸೈನಿ ಸೇರಿದಂತೆ 10 ಶಾಸಕರು ಈಗಾಗಲೇ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಸಮಾಜವಾದಿ ಪಕ್ಷ ಸೇರಿದ್ದಾರೆ. ಇದೀಗ ಮತ್ತೆ ಫತೇಹಾಬಾದ್ನ ಬಿಜೆಪಿ ಶಾಸಕ ಜಿತೇಂದ್ರ ವರ್ಮಾ ಕೂಡ ರಾಜೀನಾಮೆ ನೀಡಿ ಸಮಾಜವಾದಿ ಪಕ್ಷ ಸೇರಿದ್ದಾರೆ. ಮೊದಲ ಹಂತದ ಚುನಾವಣೆಗೆ ಬಿಜೆಪಿ ಬಿಡುಗಡೆ ಮಾಡಿರುವ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹಾಲಿ ಬಿಜೆಪಿ ಶಾಸಕ ಜಿತೇಂದ್ರ ವರ್ಮಾ ಹೆಸರಿರಲಿಲ್ಲ. ಇದರಿಂದ ಆಕ್ರೋಶಗೊಂಡ ವರ್ಮಾ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಹೀಗೆ ಉತ್ತರ ಪ್ರದೇಶದಲ್ಲಿ ಒಂದು ಕಡೆ ಪಕ್ಷಾಂತರ ಪರ್ವ ನಡೆಯುತ್ತಿದ್ದಂತೆ ಮಗದೊಂದು ಕಡೆ ಯೋಗಿ ವರ್ಸಸ್ ಅಖಿಲೇಶ್ ಯಾದವ್ ನಡುವೆ 80:20 ಮತ್ತು 85:15 ಕುಸ್ತಿ ಶುರುವಾಗಿದೆ. ಅಷ್ಟಕ್ಕೂ ಏನಿದು ಯೋಗಿಯ 80:20 ಪ್ಲಾನ್? ಅಖಿಲೇಶ್ ಹೂಡಿದ 85:15 ರಣತಂತ್ರದ ಅಸಲಿಯತ್ತೇನು? ಯೋಗಿ ವರ್ಸಸ್ ಅಖಿಲೇಶ್ ನಂಬರ್ ಪ್ಲಾನ್ ಸಮರದ ಆ ಸೀಕ್ರೆಟ್ ನ ನಿಮ್ಮ ಮುಂದೆ ಇಡುತ್ತಾ ಇದ್ದೀವಿ ನೋಡಿ. ಯೋಗಿ ವರ್ಸಸ್ ಅಖಿಲೇಶ್ ನಡುವೆ ನಡೆಯುತ್ತಿರುವ 80:20 ಪ್ಲಾನ್ ಮತ್ತು 85:15 ರಣತಂತ್ರದ ಬಗ್ಗೆ ವಿವರಣೆ ನೀಡೋಕ್ಕೂ ಮೊದಲು ಉತ್ತರ ಪ್ರದೇಶದ ಜಾತಿ ಸಮೀಕರಣದ ಮಾಹಿತಿಯನ್ನು ನಿಮ್ಮ ಮುಂದಿಡಲೇಬೇಕು. ಜಾತಿ ಸಮೀಕರಣದ ಮಾಹಿತಿ ಅರ್ಥವಾದ್ರೆ ಮಾತ್ರ ಯೋಗಿ ವರ್ಸಸ್ ಅಖಿಲೇಶ್ ನಡುವೆ ನಡೆಯುತ್ತಿರೋ ಈ ವಾರ್ ಪ್ಲಾನ್ ನ ಅಸಲಿಯತ್ತನ್ನ ತಿಳಿಯಬಹುದು. ಜಾತಿಯ ಸುತ್ತಲೇ ಗಿರಿಗಿಟ್ಲೆ ಆಡುವ ಬ್ರಾಹ್ಮಣ, ಠಾಕೂರ್ ಮತ್ತು ಬನಿಯಾ ಸೇರಿ ಮೇಲ್ಜಾತಿ ಮತದಾರರ ಪ್ರಮಾಣ 19%. ಇನ್ನು ಒಬಿಸಿ ಅಡಿಯಲ್ಲಿ ಬರೋ ಯಾದವ ಮತದಾರರು 9%. ಯಾದವೇತರ ಒಬಿಸಿ ಜಾತಿಗಳ ಮತದಾರರು 32%. ಪರಿಶಿಷ್ಟ ಪಂಗಡಕ್ಕೆ ಸೇರುವ ಜಾಟ್ವಾ ಮತದಾರರು 13%. ಜಾಟ್ವಾ ಅಲ್ಲದ ಪರಿಶಿಷ್ಟ ಜಾತಿಗಳ ಮತದಾರರ ಪ್ರಮಾಣ 8%. ಈ ಎಲ್ಲ ಮತದಾರರು ಸೇರಿದ್ರೆ 80% ಮತಗಳು ಇಲ್ಲೇ ಇದೆ. ಇನ್ನುಳಿದ 19% ಮತದಾರರು ಮುಸ್ಲಿಮರು, 1% ಮತ ಅಲ್ಪಸಂಖ್ಯಾತ ಮತ್ತು ಇತರ ಧರ್ಮಗಳದ್ದು.
ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರ ಮತಗಳ ಪ್ರಮಾಣ 20% ಈಗ ಅಸಲಿ ವಿಷಯಕ್ಕೆ ಬರೋಣ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸರಿಸುಮಾರು ಜನವರಿ 15ರಿಂದ ಪಕ್ಷದ ಪ್ರಚಾರದಲ್ಲಿ ಇದು 80:20 ಹೋರಾಟ ಅಂತ ಪದೇ ಪದೇ ಹೇಳ್ತಿದ್ದಾರೆ. ಇದರ ಅರ್ಥ ಇಷ್ಟೇ, ಯೋಗಿ ಆದಿತ್ಯನಾಥ್ ಪ್ರಕಾರ ಉತ್ತರ ಪ್ರದೇಶದ ಈ ಚುನಾವಣೆ 80% ಮತವಿರುವ ಹಿಂದೂ ವರ್ಸಸ್ 20% ಮತವಿರುವ ಅಲ್ಪಸಂಖ್ಯಾತರ ನಡುವಿನ ಸ್ಪರ್ಧೆ ಅಂತ. चुनाव 80 बनाम 20 का होगा. 80% समर्थन एक तरफ होगा, 20% दूसरी तरफ होगा और मुझे लगता 80% सकारात्मक ऊर्जा के साथ आगे बढ़ेंगे. 20% हमेशा विरोध किए हैं, विरोध करेंगे, लेकिन सत्ता बीजेपी की आएगी. बीजेपी फिर सबका साथ सबके विकास के अभियान को आगे बढ़ाने का कार्य करेगी. ತಂತ್ರಕ್ಕೆ ಪ್ರತಿತಂತ್ರ ಹೂಡಿದ ಅಖಿಲೇಶ್. ಯಾವಾಗ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಇದು 80:20 ಹೋರಾಟ ಅಂತ ಪದೇ ಪದೇ ಹೇಳೋಕೆ ಶುರು ಮಾಡಿದ್ರು, ಆಗ ಎದುರಾಳಿ ಪಕ್ಷ ಸಮಾಜವಾದಿಯ ಅಖಿಲೇಶ್ ಯಾದವ್ ತಮ್ಮ ಬತ್ತಳಿಕೆಯಿಂದ ಇದೇ ಸಂಖ್ಯಾ ಸೂತ್ರದ ರಣತಂತ್ರ ಪ್ರಯೋಗಿಸಿದ್ರು. ಸಮಾಜವಾದಿ ಮಿತ್ರ ಪಕ್ಷದ ನಾಯಕರಿಂದ ಇದು 85:15 ನಡುವೆ ನಡೆಯುತ್ತಿರುವ ಎಲೆಕ್ಷನ್ ಅಂತ ಹೇಳಿಸೋಕೆ ಶುರು ಮಾಡಿದ್ರು. ಅಖಿಲೇಶ್ ಈ ಪ್ರತಿತಂತ್ರ ಸೂತ್ರದ ಅರ್ಥ ಏನಂದ್ರೆ, ನಾವಾಗಲೇ ಹೇಳಿದಂತೆ ಉತ್ತರ ಪ್ರದೇಶದಲ್ಲಿ 15% ರಿಂದ 19% ಮೇಲ್ಜಾತಿಯ ಮತಗಳಿವೆ. ಅಲ್ಪಸಂಖ್ಯಾತರು, ಹಿಂದುಳಿದ ಎಲ್ಲಾ ಜಾತಿಗಳು ಸೇರಿ 85% ಮತಗಳಿವೆ. ಹೀಗಾಗಿ 85:15 ನಡುವಿನ ಚುನಾವಣೆ ಇದು ಅಂತ ಅಖಿಲೇಶ್ ಯಾದವ್ ಇತ್ತೀಚೆಗಷ್ಟೇ ಬಿಜೆಪಿಯಿಂದ ತಮ್ಮ ಪಕ್ಷಕ್ಕೆ ಬಂದಿರುವ ಸ್ವಾಮಿ ಪ್ರಸಾದ್ ಮೌರ್ಯ ಸೇರಿದಂತೆ ಹಲವು ನಾಯಕರ ಮೂಲಕ ಹೇಳಿಸುತ್ತಿದ್ದಾರೆ. ಅಂದ್ರೆ 16% ಮತವಿರುವ ಮೇಲ್ಜಾತಿ ವರ್ಸಸ್ 85% ಮತವಿರುವ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಜಾತಿಗಳ ನಡುವಿನ ಸಮರ ಇದು ಅನ್ನೋದು ಯೋಗಿ ಅಸ್ತ್ರಕ್ಕೆ ಅಖಿಲೇಶ್ ಬಣ ಹೂಡಿದ ಪ್ರತ್ಯಸ್ತ್ರ. आप कहते हो नारा दे रहे हैं 80 और 20 का, और मैं ये कहता हूं 80-20 नहीं, अब तो होगा 15 और 85 का. 85 तो हमारा है, 15 में भी बंटवारा है. ये चुनाव 80 बनाम 20 का होगा. 80% समर्थन एक तरफ होगा, 20% दूसरी तरफ होगा. ಅಲ್ಪಸಂಖ್ಯಾತರು ವರ್ಸಸ್ ಹಿಂದೂಗಳ ನಡುವಿನ ಸಮರ ಅಂತ ಯೋಗಿ ಆದಿತ್ಯನಾಥ್ ಈ ಚುನಾವಣೆಯನ್ನ ಇಂಡೈರೆಕ್ಟ್ ಆಗಿ ಹೇಳ್ತಿದ್ರೆ, ಈ ಕಡೆ ಅಖಿಲೇಶ್ ಬಣ ಇದು ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ವರ್ಸಸ್ ಮೇಲ್ಜಾತಿಯ ವಿರುದ್ಧದ ಹೋರಾಟ ಅಂತ ಪ್ರತ್ಯಸ್ತ್ರ ಪ್ರಯೋಗಿಸಿದೆ. ಅಖಿಲೇಶ್ ಯಾದವ್ ಇಂತಹದ್ದೊಂದು ತಂತ್ರ ಹೂಡಲು ಕಾರಣವೂ ಇದೆ. ಮುಲಾಯಂ ಸಿಂಗ್ ಯಾದವ್ ಇದ್ದಾಗ ಅಲ್ಪಸಂಖ್ಯಾತರ ಮತಗಳನ್ನೇ ಹೆಚ್ಚು ನೆಚ್ಚಿಕೊಂಡಿದ್ರು, ಅಲ್ಪಸಂಖ್ಯಾತರ ಓಲೈಕೆಯನ್ನೇ ಮಾಡ್ತಿದ್ರು. ಹೀಗಾಗಿಯೇ ಬಿಜೆಪಿ ಕೇಂದ್ರದಲ್ಲಿ ನೆಲೆಯೂರಿದ ನಂತರ ಉತ್ತರ ಪ್ರದೇಶದಲ್ಲಿ ಕಮಲ ಮುದುರಿಸುವ ಎಸ್ಪಿ, ಬಿಎಸ್ಪಿ, ಕಾಂಗ್ರೆಸ್ ತಂತ್ರಗಳೆಲ್ಲ ತೋಪೆದ್ದು ಹೋದ್ವು. ಈ ಎಡವಟ್ಟಿನ ಅರಿವು ಈಗ ಅಖಿಲೇಶ್ ಯಾದವ್ಗೆ ಮನದಟ್ಟಾಗಿದೆ. ಹೀಗಾಗಿ ಈ ಚುನಾವಣೆಯಲ್ಲಿ ಅಖಿಲೇಶ್ ಚಾಣಕ್ಯ ನಡೆ ಅನುಸರಿಸುತ್ತಿದ್ದಾರೆ. ಈ ಹಿಂದೆ ಬಿಜೆಪಿ ಪ್ರಯೋಗಿಸಿದ ಅಸ್ತ್ರಗಳನ್ನೇ ಪ್ರತ್ಯಸ್ತ್ರವಾಗಿಸಿದ್ದಾರೆ. ಉತ್ತರ ಪ್ರದೇಶದ ಚುನಾವಣಾ ರಣಕಣದಲ್ಲೀಗ ಅಖಿಲೇಶ್ ಯಾದವ್ ಹಿಂದೂ ಮತ್ತು ಹಿಂದುಳಿದ ಸಮುದಾಯಗಳನ್ನು ಸೆಳೆಯುವ ಭಾಷಣ ಮಾಡ್ತಾರೆ ಹೊರತು ಅಲ್ಪಸಂಖ್ಯಾತರ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ. ಅಲ್ಪಸಂಖ್ಯಾತರ ನಾಯಕರ ದಂಡು ಕಟ್ಟಿಕೊಂಡು ಮತಬೇಟೆಗೂ ಅಖಿಲೇಶ್ ಹೋಗುತ್ತಿಲ್ಲ. ಕೇವಲ ಹಿಂದುಳಿದ ನಾಯಕರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಹಿಂದುಳಿದ ನಾಯಕರ ದಂಡು ಕಟ್ಟಿಕೊಂಡು ಯುಪಿ ಚುನಾವಣೆ ಗೆಲ್ಲೋಕೆ ಅಖಿಲೇಶ್ ಮುಂದಡಿ ಇಟ್ಟಿದ್ದಾರೆ. ಇದೀಗ ಉತ್ತರ ಪ್ರದೇಶ ಚುನಾವಣೆ ಪ್ರಚಾರ ಮತ್ತಷ್ಟು ಬಿರುಸು ಪಡೆದುಕೊಂಡಿದೆ. ಉತ್ತರ ಪ್ರದೇಶ ಬಿಜೆಪಿ ಪ್ರಚಾರದ ಅಖಾಡಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟ ಬಳಿಕ ಮತ್ತಷ್ಟು ಬಲ ಬಂದಿದೆ. ಶನಿವಾರ ಉತ್ತರ ಪ್ರದೇಶದ ಲಖನೌನಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಮನೆ ಮನೆ ಭೇಟಿ ಕೊಟ್ಟು ಪ್ರಚಾರವನ್ನು ಮಾಡಿದ್ದಾರೆ. ಸಮಾಜವಾದಿ ಪಕ್ಷದ ಆಡಳಿತವಿದ್ದಾಗ ಉತ್ತರ ಪ್ರದೇಶದ ಕೈರಾನದಿಂದ ವಲಸೆ ಹೋಗಿದ್ದ ಕುಟುಂಬಗಳು ಯೋಗಿ ಆಡಳಿತ ಬಂದ ಬಳಿಕ ವಾಪಸ್ಸಾಗಿವೆ. ಈ ಕುಟುಂಬಗಳನ್ನು ಭೇಟಿ ಮಾಡಿದ ಅಮಿತ್ ಶಾ ಧೈರ್ಯ ತುಂಬಿದ್ದಾರೆ. ಹೀಗಾಗಿ ಈಗ ಉತ್ತರ ಪ್ರದೇಶದಲ್ಲಿ ಮತ್ತೆ ಹಿಂದೂ ಕುಟುಂಬಗಳ ವಲಸೆ ವಿಚಾರ ಮುನ್ನೆಲೆಗೆ ಬಂದಿದೆ. ಇನ್ನು ಹರ್ ಘರ್ ಭಾಜಪಾ ಅಂದ್ರೆ ಪ್ರತಿ ಮನೆಯಲ್ಲೂ ಬಿಜೆಪಿ ಅನ್ನೋ ಕಾರ್ಯಕ್ರಮದಡಿ 4 ಕೋಟಿ ಮನೆಗಳಿಗೆ ಬಿಜೆಪಿಯ ಸ್ಟಿಕ್ಕರ್ ಅಂಟಿಸಲು ಭಾರತೀಯ ಜನತಾ ಪಕ್ಷ ಯೋಜನೆ ರೂಪಿಸಿ ಕಾರ್ಯರೂಪಕ್ಕೆ ತಂದಿದೆ. ಹೀಗೆ ಬಿಜೆಪಿ ಸ್ಟಿಕ್ಕರ್ ಅಂಟಿಸುವ ಪ್ರತಿ ಮನೆಯಲ್ಲಿ ಕನಿಷ್ಠ 3 ಮತದಾರರು ಇರೋದನ್ನ ಗುರುತಿಸಿಕೊಂಡು ಆ ಮೂಲಕ 12 ಕೋಟಿ ಮತದಾರರನ್ನು ಸೆಳೆಯೋದು ಬಿಜೆಪಿಯ ಉದ್ದೇಶ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆಗಳ ಲಾಭ ಪಡೆದವರ ಮನೆ ಬಾಗಿಲಿಗೂ ಬಿಜೆಪಿ ಸ್ಟಿಕ್ಕರ್ ಅಂಟಿಸಲಾಗುತ್ತಿದೆ.
ಪ್ರದೇಶದಲ್ಲಿ ಶುರುವಾಯಿತು ಚುನಾವಣಾ ಸಮೀಕ್ಷೆ ಸಮರ. ಚುನಾವಣಾ ಪೂರ್ವ ಸಮೀಕ್ಷೆ ನಿಷೇಧಿಸಲು ಸಮಾಜವಾದಿ ಒತ್ತಾಯ. ಉತ್ತರ ಪ್ರದೇಶದಲ್ಲಿ ವಾರಕ್ಕೊಂದು ಚುನಾವಣಾ ಪೂರ್ವ ಸಮೀಕ್ಷೆಗಳು ನಡೆಯುತ್ತಿವೆ. ಎಲ್ಲರಿಗೂ ಈಗ ಇರೋದು ಇದೇ ಕುತೂಹಲ. ಚುನಾವಣಾ ಪೂರ್ವ ಸಮೀಕ್ಷೆ, ಚುನಾವಣೋತ್ತರ ಸಮೀಕ್ಷೆಯನ್ನ ಸಾಮಾನ್ಯವಾಗಿ ಜನನಾಯಕರು ನಂಬುತ್ತಾರೆ. ಯಾಕಂದ್ರೆ ಈ ಸಮೀಕ್ಷೆಗಳು ಸುಳ್ಳಾಗಿದ್ದಕ್ಕಿಂತ ಸತ್ಯವಾಗಿದ್ದೇ ಹೆಚ್ಚು. ಹಾಗಾಗಿ ಚುನಾವಣೆ ನಡೆಯುವಾಗ ಸಮೀಕ್ಷೆಗಳಿಗೆ ಹೆಚ್ಚು ಒತ್ತು ಕೊಡಲಾಗುತ್ತದೆ. ಸಮೀಕ್ಷೆಗಳನ್ನ ನೋಡಿನೇ ಸಾಕಷ್ಟು ಬಾರಿ ಪಕ್ಷಗಳು ಪ್ಲಾನ್ ಬದಲಿಸಿದ್ದೂ ಇದೆ. ಇದೀಗ ಉತ್ತರ ಪ್ರದೇಶದಲ್ಲೂ ಸಾಲು ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ನಡೆಸಲಾಗ್ತಿದೆ. ಬಹುತೇಕ ಎಲ್ಲಾ ಸಮೀಕ್ಷೆಗಳಲ್ಲೂ ಬಿಜೆಪಿಯ ಬಹುಮತದಿಂದ ಗೆಲ್ಲಲಿದೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಉದಾಹರಣೆಗೆ ಹೇಳೋದಾದ್ರೆ ರೀಸೆಂಟ್ ಆಗಿ ಸಿ ವೋಟರ್ ಉತ್ತರ ಪ್ರದೇಶದಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸಿತ್ತು. ಈ ಸಮೀಕ್ಷೆಯಲ್ಲಿ ಬಿಜೆಪಿ 230ರಿಂದ 235 ಸೀಟುಗಳನ್ನು ಗೆಲ್ಲಬಹುದು, ಸಮಾಜವಾದಿ ಪಕ್ಷ 160ರಿಂದ 165 ಸೀಟುಗಳನ್ನು ಗೆಲ್ಲಬಹುದು ಎಂಬ ರಿಸಲ್ಟ್ ಬಂದಿತ್ತು. ಹೀಗೆ ದಿನ ಬೆಳಗಾದ್ರೆ ಉತ್ತರ ಪ್ರದೇಶದಲ್ಲಿ ಹಲವು ಸಂಸ್ಥೆಗಳ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೊರಬಿದ್ದು ಸಂಚಲನ ಸೃಷ್ಟಿಸುತ್ತಿದೆ. ಈ ಚುನಾವಣಾ ಪೂರ್ವ ಸಮೀಕ್ಷೆಗಳಿಗೆ ನಿಷೇಧ ಹೇರಬೇಕು ಅಂತ ಈ ಸಮಾಜವಾದಿ ಪಕ್ಷ ಚುನಾವಣಾ ಆಯೋಗವನ್ನು ಒತ್ತಾಯಿಸಿದೆ. ಮೊದಲ ಹಂತದ ಮತದಾನದ ನಾಮಪತ್ರ ಪ್ರಕ್ರಿಯೆ ಮುಗಿದಿದ್ರು ಸುದ್ದಿವಾಹಿನಿಗಳು ಜನಮತ ಸಮೀಕ್ಷೆ ಪ್ರಸಾರ ಮಾಡುತ್ತಿವೆ. ಇದು ಜನರಲ್ಲಿ ಗೊಂದಲ ಮೂಡಿಸಲು ಕಾರಣವಾಗ್ತಿದೆ. ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ ಅಂತ ಸಮಾಜವಾದಿ ಪಕ್ಷ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದೆ. ಸಮಾಜವಾದಿ ಪಕ್ಷದ ಈ ಪತ್ರಕ್ಕೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ, ಇದು ಅಖಿಲೇಶ್ ಯಾದವ್ ಸೋಲಿನ ಹತಾಶೆ ಎದುರಿಸುತ್ತಿರುವುದನ್ನು ತೋರಿಸುತ್ತಿದೆ ಎಂದು ಟೀಕಿಸಿದೆ. ದೆಹಲಿ ಬಿಜೆಪಿ ಹೈಕಮಾಂಡ್ ನಾಯಕರ ಮೀಟಿಂಗ್. ಉತ್ತರ ಪ್ರದೇಶ ಚುನಾವಣೆಗೆ ಇನ್ನೂ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಮುಗಿದಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತು ಉತ್ತರ ಪ್ರದೇಶ ಚುನಾವಣೆಯ ರಣತಂತ್ರ ರೂಪಿಸುವ ನಿಟ್ಟಿನಲ್ಲಿ ಭಾನುವಾರ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್, ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿಗಳಾದ ದಿನೇಶ್ ಶರ್ಮಾ ಮತ್ತು ಕೇಶವ್ ಪ್ರಸಾದ್ ಮೌರ್ಯ, ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷ ದೇವ್ ಸಿಂಗ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಇದುವರೆಗೂ ಉತ್ತರ ಪ್ರದೇಶದಲ್ಲಿ ಬಿಜೆಪಿ 165 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಪ್ರಕಟಿಸಿದೆ. ಮುಂದಿನ ಪಟ್ಟಿಯಲ್ಲಿ ಅತಿ ಹೆಚ್ಚು ಮಹತ್ವ ಪಡೆದ ಅಯೋಧ್ಯೆ ಮತ್ತು ಲಖನೌ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಬಿಜೆಪಿ ಘೋಷಿಸಬೇಕಾಗಿದೆ. ಯೋಗಿ ಆದಿತ್ಯನಾಥ್ ಅಯೋಧ್ಯೆಯಿಂದ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಅಂತ ಈ ಹಿಂದೆ ಊಹಾಪೋಹಗಳು ಹರಿದಾಡಿತ್ತು. ಆದರೆ ಬಿಜೆಪಿ ಮಾತ್ರ ಈ ವರದಿಯನ್ನ ಅಲ್ಲಗಳೆದಿದ್ದು ಯೋಗಿ ಆದಿತ್ಯನಾಥ್ ಗೋರಖ್ಪುರದಿಂದಲೇ ಸ್ಪರ್ಧಿಸಲಿದ್ದಾರೆ ಅಂತ ಸ್ಪಷ್ಟನೆ ನೀಡಿದೆ. ಹೀಗಾಗಿ ಅಯೋಧ್ಯೆಗೆ ಯಾರು ಬಿಜೆಪಿ ಸ್ಪರ್ಧೆ ಅನ್ನೋದು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ದೆಹಲಿಯಲ್ಲಿ ನಡೆದ ಹೈಕಮಾಂಡ್ ಮಟ್ಟದ ಸ್ಪರ್ಧೆಯಲ್ಲಿ ಈ ಕುರಿತಂತೆ ಚರ್ಚೆ ನಡೆದಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಈ ಸಭೆ ಮುಗಿದ ಬಳಿಕವೂ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಇಬ್ಬರೇ ಸುಮಾರು 1 ಗಂಟೆಗಳ ಕಾಲ ರಹಸ್ಯ ಚರ್ಚೆ ನಡೆಸಿದ್ದಾರೆ ಎಂಬ ಮಾಹಿತಿಯೂ ಇದೆ. ಈ ಸೀಕ್ರೆಟ್ ಸಭೆಯ ನಂತರ ಉತ್ತರ ಪ್ರದೇಶದ ಬಿಜೆಪಿ ಎದುರಾಳಿ ಪಕ್ಷಗಳಲ್ಲಿ ಇನ್ನಷ್ಟು ಗೊಂದಲ ಶುರುವಾಗಿದೆ. ಉತ್ತರದ ಗದ್ದುಗೆ ಉಳಿಸಿಕೊಳ್ಳಲು ಕೊನೆ ಕ್ಷಣದಲ್ಲಿ ಕಮಲ ಪ್ರಯೋಗಿಸುವ ಅಸ್ತ್ರ ಯಾವುದು ಅನ್ನೋ ಸೀಕ್ರೆಟ್ ಮಾತ್ರ ಇನ್ನೂ ಸೀಕ್ರೆಟ್ ಆಗೇ ಉಳಿದಿದೆ. ಪ್ರದೇಶದಲ್ಲಿ ಯೋಗಿ ವರ್ಸಸ್ ಅಖಿಲೇಶ್ ಯುದ್ಧ ಮಾತ್ರವಲ್ಲ, ಮಾಯಾವತಿ ವರ್ಸಸ್ ಯೋಗಿ ನಡುವೆಯೂ ಶುರುವಾಗಿದೆ ಟಾಕ್ ವಾರ್ ಮತ್ತು ಟ್ವೀಟ್ ವಾರ್. ಈ ವಾರ್ಗೆ ಕಾರಣ ಯೋಗಿ ಆದಿತ್ಯನಾಥ್ ಕೊಟ್ಟ ಬಂಗ್ಲೋ ಹೇಳಿಕೆ. ಅಷ್ಟಕ್ಕೂ ಏನಿದು ಬಂಗ್ಲೋ ವಾರ್? ಮಾಯಾವತಿ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಯೋಗಿ ವಿರುದ್ಧ ದಾಳಿ ನಡೆಸ್ತಿರೋದು ಯಾಕೆ? ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಉತ್ತರ ಪ್ರದೇಶ ರಣಾಂಗಣದಲ್ಲಿ ಎಲೆಕ್ಷನ್ ಲೆಕ್ಕಾಚಾರಗಳು ಜೋರಾಗಿವೆ. ಫೆಬ್ರವರಿ 10ರಿಂದ ಮತದಾನ ಆರಂಭವಾಗಲಿದೆ. ಮಾರ್ಚ್ 10ಕ್ಕೆ ರಿಸಲ್ಟ್ ಹೊರಬರುತ್ತೆ. ಯುಪಿ ಯಾರ ಪಾಲಾಗುತ್ತೆ, ಯಾರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಈಗಾಗಲೇ ಚುನಾವಣೋತ್ತರ ಮೈತ್ರಿ ಲೆಕ್ಕಾಚಾರದ ಜೊತೆಗೆ ಯುಪಿಯಲ್ಲಿ ಯೋಗಿ ವರ್ಸಸ್ ಗಜಪಡೆ ನಾಯಕಿಯ ಗುದ್ದಾಟ ಬಹಳ ಸದ್ದು ಮಾಡ್ತಾ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ.
ಉತ್ತರ ಪ್ರದೇಶದಲ್ಲಿ ಚುನಾವಣೆಗೆ ರಾಜಕೀಯ ಪಕ್ಷಗಳ ತಾಲೀಮು ಜೋರಾಗಿ ನಡೆಯುತ್ತಿದೆ. ಮತಗಳನ್ನ ಸೆಳೆಯಲು ಎಲ್ಲಾ ಪಕ್ಷಗಳು ಲೆಕ್ಕಾಚಾರ ಹಾಕ್ತಿವೆ. ಅದರಲ್ಲೂ ಯೋಗಿ ಮತ್ತು ಅಖಿಲೇಶ್ ಯಾದವ್ ನಡುವೆ ಮಹಾ ಯುದ್ಧವೇ ನಡೀತಾ ಇದೆ ಅನ್ನೋವಾಗಲೇ ಇದೀಗ ಇದರ ಮಧ್ಯೆ ಯೋಗಿ ವಿರುದ್ಧ ಗಜಪಡೆ ನಾಯಕಿ ಟಾಕ್ ವಾರ್ ನಡೆಸಲಾರಂಭಿಸಿದ್ದಾರೆ. ಮೊನ್ನೆವರೆಗೂ ಬಿಎಸ್ಪಿ ಪಕ್ಷದ ಲೀಡರ್ ಮಾಯಾವತಿ ಸೈಲೆಂಟ್ ಆಗಿದ್ಯಾಕೆ ಅನ್ನೋ ಪ್ರಶ್ನೆ ಎದ್ದಿತ್ತು. ಆದ್ರೀಗ ಬಿಎಸ್ಪಿ ಪಕ್ಷದ ನಾಯಕಿ ಮಾಯಾವತಿ ಮಾಡಿದ ಒಂದು ಟ್ವೀಟ್ ಟಾಕ್ ವಾರ್ ಆಗಿ ತಿರುಗಿದೆ. ಅಷ್ಟಕ್ಕೂ ಮಾಯಾವತಿ ಮಾಡಿದ ಆ ಟ್ವೀಟ್ ಏನು ಅಂದ್ರ ತೋರಿಸ್ತೀವಿ ನೋಡಿ. ಗೋರಖ್ಪುರದ ಮಠದ ಬಗ್ಗೆ ವಾಗ್ದಾಳಿ ನಡೆಸಿರೋ ಮಾಯಾವತಿ, ಸಿಎಂ ಯೋಗಿ ಆದಿತ್ಯನಾಥ್ ವಾಸವಾಗಿರುವ ಮಠವು ದೊಡ್ಡ ಬಂಗಲೆಗಿಂತ ಏನು ಕಡಿಮೆ ಇಲ್ಲ ಅನ್ನೋದನ್ನ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಾದರೂ ರಾಜ್ಯದ ಜನತೆಗೆ ತಿಳಿಸಲಿ ಅಂತ ಟ್ವೀಟ್ ಮಾಡಿದ್ರು. ಇಷ್ಟಕ್ಕೂ ಮಾಯಾವತಿ ಇದ್ದಕ್ಕಿದ್ದ ಹಾಗೆ ಯೋಗಿ ಆದಿತ್ಯನಾಥ್ ವಿರುದ್ಧ ಈ ರೀತಿ ಗುರುತಿಸಕ್ಕೆ ಅಂದ್ರ ಇದಕ್ಕೆ ಕಾರಣ ಯೋಗಿ ಆದಿತ್ಯನಾಥ್ ಕೊಟ್ಟಂತಹ ಬಂಗಲೆ ಹೇಳಿಕೆ. ಇತ್ತೀಚೆಗೆ ಗಾಜಿಯಾಬಾದ್ನಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತದಾರರ ಸಂವಾದ ಕಾರ್ಯಕ್ರಮದಲ್ಲಿ ಎಸ್ಪಿ ಮತ್ತು ಬಿಎಸ್ಪಿಯನ್ನ ಗುರಿಯಾಗಿಸಿಕೊಂಡು ಗುರುತಿದ್ರು. ಹಿಂದಿನ ಸರ್ಕಾರಗಳು ಇದ್ದಾಗ ಮಂತ್ರಿಗಳು ಮೊದಲು ಜನರ ಸೇವೆ ಮಾಡುವುದಕ್ಕಿಂತ ದೊಡ್ಡ ಬಂಗಲೆಗಳನ್ನ ಕಟ್ಟಿಸಿಕೊಂಡ್ರು ಅಂತ ಹೇಳಿದ್ರು. ಅಲ್ಲದೆ ಬಿಜೆಪಿ ಸರ್ಕಾರದಲ್ಲಿ ಸಿಎಂ ಆಗಲಿ ಮಂತ್ರಿಗಳಾಗಲಿ ಸ್ವಂತ ಮನೆಗಳನ್ನ ಕಟ್ಟಿಕೊಳ್ಳದೆ ರಾಜ್ಯದ 43 ಲಕ್ಷ ಬಡವರಿಗೆ ಮನೆ ಒದಗಿಸಿದ್ದಾಗಿಯೂ 2 ಕೋಟಿ ಜನರಿಗೆ ಶೌಚಾಲಯ ನಿರ್ಮಿಸಿಕೊಟ್ಟಿದ್ದಾಗಿಯೂ ಹೇಳಿದ್ರು. ಹಿಂಗಾಗಿ ಸಿಟ್ಟಿಗೆದ್ದ ಬಿಎಸ್ಪಿ ವರಿಷ್ಠೆ ಮಾಯಾವತಿ ಟ್ವೀಟ್ ಮಾಡಿ ತಿರುಗೇಟು ನೀಡಿದ್ದಾರೆ. ಹೌದು, ಹಿಂದಿಯಲ್ಲಿ ಸರಣಿ ಟ್ವೀಟ್ಗಳನ್ನು ಮಾಡಿದ ಮಾಯಾವತಿ, ಯೋಗಿ ಆದಿತ್ಯನಾಥ್ ಹೆಚ್ಚು ಕಾಲ ಕಳೆಯುವ ಮಠವೇ ಒಂದು ಬಂಗಲೆಗಿಂತೇನು ಕಡಿಮೆ ಇಲ್ಲ ಎಂದಿದ್ದು ಅಲ್ಲದೆ, ಮಾಯಾವತಿ ಅಧಿಕಾರದಲ್ಲಿದ್ದಾಗ ಅಂದ್ರೆ ಬಿಎಸ್ಪಿ ಪಕ್ಷ ಅಧಿಕಾರದಲ್ಲಿದ್ದಾಗ ಮಾಡಿದ ಕೆಲಸಗಳನ್ನ ಸಿಎಂ ಯೋಗಿ ಆದಿತ್ಯನಾಥ್ ಉಲ್ಲೇಖಿಸಬೇಕಿತ್ತು. ಬಡವರಿಗೆ ಮನೆ ಮತ್ತು ನಿವೇಶನ ರಹಿತರಿಗೆ ನಿವೇಶನ ನೀಡಿದ್ದು ಬಿಎಸ್ಪಿ ಅನ್ನೋದನ್ನ ತಿಳಿಸಿಕೊಡ್ಬೇಕಿತ್ತು ಅಂತಲೂ ವಾಗ್ದಾಳಿ ನಡೆಸಿತ್ತು. ಇನ್ನು ಮೊನ್ನೆಯಷ್ಟೇ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಬಹುಜನ ಸಮಾಜ ಪಕ್ಷದ ಮುಖ್ಯಸ್ಥೆ ಮಾಯಾವತಿಯ ಪ್ರಚಾರ ವೈಖರಿ ಅಚ್ಚರಿ ಮೂಡಿಸಿದೆ ಎನ್ನುವ ಮೂಲಕ ಮಾಯಾವತಿಯನ್ನ ಕೆಣಕಿದ್ರು. ಮಾಯಾವತಿ ನಿಜಕ್ಕೂ ಮಂಕಾದರೆ ಅಂತ ಹೇಳುವ ಮೂಲಕ ಬಿಎಸ್ಪಿಯನ್ನ ಕೆರಳಿಸಿದ್ರು. ಆಗಲೂ ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಮಾಯಾವತಿ. ಉತ್ತರ ಪ್ರದೇಶದಲ್ಲಿ ಅದ್ಯಾವಾಗ ಶಾಂತವಾಗಿದ್ದ ಮಾಯಾವತಿಯನ್ನ ಪ್ರಿಯಾಂಕಾ ಈ ರೀತಿ ಕೆಣಕಿದ್ರು. ಮಾಯಾವತಿ ಸಿಡಿದು ನಿಂತರು, ಕಿಡಿಕಾರಲು ಶುರು ಮಾಡಿದ್ರು. ಕಾಂಗ್ರೆಸ್ ಪರಿಸ್ಥಿತಿ ಹದಗೆಟ್ಟಿದೆ. ಕಾಂಗ್ರೆಸ್ ಪಕ್ಷದ ಸಿಎಂ ಅಭ್ಯರ್ಥಿ ಕೆಲವು ನಿಮಿಷದಲ್ಲೇ ತಮ್ಮ ನಿಲುವು ಬದಲಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮತ ನೀಡಿ ಮತದಾರರು ತಮ್ಮ ಮತವನ್ನ ವ್ಯಕ್ತ ಮಾಡಿಕೊಳ್ಳುವ ಬದಲು ಬಿಎಸ್ಪಿಗೆ ಮತ ಹಾಕಬೇಕು ಅಂತ ಟ್ವೀಟ್ ಮಾಡಿ ಮಾಯಾವತಿ ಟಾಂಗ್ ನೀಡಿದ್ರು. ಇದು ವೀಕ್ಷಕರೇ 4 ಬಾರಿ ಮುಖ್ಯಮಂತ್ರಿಯಾದ ಮಾಯಾವತಿಯ ಮಾತಿನ ದಾಳಿ ಅಂದ್ರೆ. ಹೌದು, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಂತಹ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ತಾವೇ ಸಿಎಂ ಅಭ್ಯರ್ಥಿಯನ್ನು ಸುಳಿವನ್ನು ನೀಡುವ ರೀತಿ ಮಾತನಾಡಿದ್ರು. ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದ್ರು. ಉತ್ತರ ಪ್ರದೇಶದ ಸಿಎಂ ಅಭ್ಯರ್ಥಿ ಅಂತ ತಾನೆಲ್ಲೂ ಹೇಳೇ ಇಲ್ಲ ಅಂತ ಪ್ರಿಯಾಂಕಾ ಉಲ್ಟಾ ಹೊಡೆದ್ರು. ಹಿಂಗಾಗಿ ಮಾಯಾವತಿ ಕಾಂಗ್ರೆಸ್ ಅನ್ನ ವೋಟ್ ಕಟಿಂಗ್ ಪಾರ್ಟಿ ಅಂತ ಹೇಳುವ ಮೂಲಕ ಇತ್ತ ಮಾಯಾವತಿ ವರ್ಸಸ್ ಪ್ರಿಯಾಂಕಾ, ಮಾಯಾವತಿ ವರ್ಸಸ್ ಯೋಗಿ ಟಾಕ್ ವಾರ್ ನಡುವಲ್ಲೇ ಎಸ್ಪಿ ಹೊಸ ಸ್ಟ್ರಾಟಜಿ ಮಾಡಿದೆ. ಫೋರ್ಜರಿ ಪ್ರಕರಣದಲ್ಲಿ ಹೆಂಡತಿ ಮತ್ತು ಮಗನೊಂದಿಗೆ ಸೆರೆವಾಸ ಅನುಭವಿಸುತ್ತಿರೋ ಸಂಸತ್ ಸದಸ್ಯ ಮತ್ತು ಉತ್ತರ ಪ್ರದೇಶದಲ್ಲಿನ ಸಮಾಜವಾದಿ ಪಾರ್ಟಿಯ ಹಿರಿಯ ನಾಯಕ ಅಜಂ ಖಾನ್ ಚುನಾವಣಾ ಅಖಾಡಕ್ಕೆ ಕರೆತರುವ ಪ್ರಯತ್ನ ನಡೆಸಲಾಗುತ್ತಿದೆ. ಯುಪಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಲು ಮಧ್ಯಂತರ ಜಾಮೀನು ಕೋರಿ ಅಜಂ ಖಾನ್ ಸರ್ವೋಚ್ಚ ನ್ಯಾಯಾಲಯದ ಕದ ತಟ್ಟಿದ್ದಾರೆ. ಇನ್ನು ಭಾರತದ ಅತ್ಯಂತ ಎತ್ತರದ ವ್ಯಕ್ತಿ ಎನ್ನಿಸಿಕೊಂಡಿರೋ ಧರ್ಮೇಂದ್ರ ಪ್ರತಾಪ್ ಸಿಂಗ್ ಸಮಾಜವಾದಿ ಪಕ್ಷ ಸೇರ್ಪಡೆಗೊಂಡಿದ್ದು, ಧರ್ಮೇಂದ್ರ ಈಗ ಎಸ್ಪಿ ಪಕ್ಷದ ಸ್ಟಾರ್ ಪ್ರಚಾರಕರಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಪ್ರದೇಶದಲ್ಲಿ ಯಾವ ಪಕ್ಷ ಹೇಗೆಲ್ಲ ಸ್ಟ್ರಾಟಜಿಗಳನ್ನ ಮಾಡಿವೆ. ಯೋಗಿ ವರ್ಸಸ್ ಅಖಿಲೇಶ್, ಯೋಗಿ ವರ್ಸಸ್ ಗಜಪಡೆ ನಾಯಕಿಯ ಸಮರ ಹೇಗಿದೆ, ರಣಾಂಗಣದಲ್ಲಿ ಇಂದಿರೆಯ ಮೊಮ್ಮಗಳ ಪ್ಲಾನಿಂಗ್ಸ್ ಹೇಗಿವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.